ಜೀವನ ಕಿತ್ಕೊಂಡು ಹೋಗಿರೋ ನಿಮ್ದು ಮತ್ತೆ ಸಿಗಲ್ವಲ್ಲ ಟೋನಿಚ. ಇನ್ನೋರ್ ಜೊತೆ ನಮ್ಮ ಬಿಸ್ನೆಸ್ ಸೆಟ್ ಆಗಲ್ಲ. ನಮ್ಮನ್ನ ತಪ್ಪಾಗಿ ತಿಳ್ಕೊಬಿಡಿ ಸರ್. ಟೋನಿಯವ್ರ ಗೋಲ್ಡ್ನ ಮಾಡಬೇಕಿದ್ರೆ ಆ ಕೆಲಸನ ಇವತ್ತು ಮಾಡ್ತಾ ಇದ್ವಿ. ಟೋನಿ ಸರ್ ಪ್ಲೀಸ್. You kneel down and come forward. ಮೊಣಕಾಲೂರಿ ಹತ್ರ ಬಾ. I have something special for you. Do your job well. ಈ ಥರ ಒಬ್ಬೊಬ್ಬರನ್ನ ಸಾಯಿಸೋಕೆ ಅವರೆಲ್ಲ ಇಲಿಗಳು ಹೆಗ್ಣಗಳು ಅಲ್ಲ. ಒಬ್ಬ ಕುರುಡ ಇದನ್ನೆಲ್ಲ ಕಂಡುಹಿಡಿದಿದ್ದಾನೆ. ಆರ್ ಯು ನಾಟ್ ಅಶೇಮ್ಡ್? How do you feel now? ಹುಡುಗರು ಕನ್ಫ್ಯೂಸ್ ಆದಾಗ ಅವರಿಗೆ ಹೇಳಿ ಅರ್ಥ ಮಾಡಿಸ್ಬೇಕಾಗಿರೋ ನೀನೆ. ಸತ್ತವ್ರು 8 ಜನ ಅಂತ ಪ್ರಪಂಚಕ್ಕೆ ಗೊತ್ತಾಗೋದಕ್ಕೆ ಇದು ಯುದ್ಧನೋ ಹೋರಾಟನೋ ಅಲ್ಲ. ಬಾಡಿದು ಒಂದು ಚಿಕ್ಕ ಟ್ರೇಸ್ ಕೂಡ ಇರಬಾರ್ದು. ಇಲ್ಲಾಂದ್ರೆ ಖಾಕಿ ನಾಯಿಗಳು ವಾಸನೆ ಹಿಡ್ಕೊಂಡು ಬಂದ್ಬಿಡ್ತವೆ. ಅವನ್ನ ಆ್ಯಸಿಡ್ ಹಾಕಿ ಸುಟ್ಟಿದ್ದೀವಿ. ಅವನ್ನ ಹೆತ್ತವ್ರಿಗೂ ಕೂಡ ಯಾರು ಅಂತ ಕಂಡುಹಿಡಿಯೋಕ್ಕಾಗಲ್ಲ. ಡೋಂಟ್ ಫಾಲೋ ಯುವರ್ ಬ್ರದರ್ಸ್ ಫುಟ್ ಸ್ಟೆಪ್ಸ್. ಸೈಲೆನ್ಸ್ ಇಸ್ ಇನ್ಸೇನ್. ಬರೀ ಬಲದಿಂದ ಕೆಲಸನ ಮಾಡೋಕ್ಕಾಗಲ್ಲ. ಅಪ್ಲೈ ಯುವರ್ ಬ್ರೈನ್. ನಿನಗೇನು ಸಮಸ್ಯೆ ಇದ್ರೂ ಯು ಕ್ಯಾನ್ ಅಪ್ರೋಚ್ ಮೀ. ಐ ಆಮ್ ವಿತ್ ಯು ಆಲ್ವೇಸ್. ಏನಾದರೂ ಎವಿಡೆನ್ಸ್ ಸಿಗ್ತಾ? ಇದೊಂದು ಪುರುಷನ ಬಾಡಿ. ಸುಮಾರು 20 ರಿಂದ 25 ವರ್ಷ ಆಗಿರ್ಬೋದು. ಡ್ರೆಸ್, ಬೆಲ್ಟು, ಆರ್ನಮೆಂಟ್ಸ್ ಎಲ್ಲ ಪೂರ್ತಿಯಾಗಿ ಸುಟ್ಟೋಗಿದೆ. ಯಾವ ಆಸಿಡ್ನ ಯೂಸ್ ಮಾಡಿದ್ದಾರೆ? ಕೆಲವು ಸ್ಪೆಷಾಲಿಟಿ ಇರುವಂತಹ ಹೈಡ್ರೋಕ್ಲೋರಿಕ್ ಆಸಿಡ್. ಹೈಡ್ರೋಜನ್ ಫ್ಲೋರೈಡ್ನ ವಾಟರ್ ಸೇರಿಸಿದ್ರೆ ಹೈಡ್ರೋಕ್ಲೋರಿಕ್ ಆಸಿಡ್ ಸಿಗುತ್ತೆ. ಇದನ್ನ ಬೇರೆ ಆಸಿಡ್ ತರ ಗ್ಲಾಸ್ ಕಂಟೈನರ್ ಅಲ್ಲಿ ಇಡಕ್ಕಾಗಲ್ಲ. ಅದರಿಂದ ಹೈಲಿ ರೆಸಿಸ್ಟೆಂಟ್ ಆಗಿರೋ ಪಾಲಿಎಥಿಲೀನ್ ತರಹದ ಕಂಟೈನರ್ ಅಲ್ಲಿ ಇಡ್ತಾರೆ. ಇಟ್ಸ್ ರಿಯಲಿ ಟಾಕ್ಸಿಕ್ ಅಂಡ್ ಕೊರೋಸಿವ್ ಅಂಡ್ ಕ್ಯಾನ್ ಕಾಸ್ ಸಿವಿಯರ್ ಬರ್ನ್ಸ್. ಅವನು ಬೆಳಗ್ಗೆ ಲಾಸ್ಟ್ ಕಾಲ್ 10 ಗಂಟೆಗೆ ಮಾಡಿದ್ದು. ಭೇಟಿ ಆಗಬೇಕು ಅಂತ ಹೇಳ್ದ. ಅದಾದ್ಮೇಲೆ ಕಾಲ್ ಮಾಡಿದಾಗ ಕನೆಕ್ಟ್ ಆಗಲಿಲ್ಲ. ಅವ್ರ ಮನೆಗೂ ಬರಲಿಲ್ಲ. ಹೆಸರು ವಿಕ್ಟರ್ ಅಂತ ಹೇಳಿದ್ರು. ನಿಮ್ಗೆ ಏನಾಗಬೇಕು? ಅವ್ರು ನನ್ನ ಬಾಯ್ ಫ್ರೆಂಡ್ ಅಂಡ್ ಹಿ ಇಸ್ ಬ್ಲೈಂಡ್. ನಿಮಗೆ ಅವರು ಎಷ್ಟು ದಿನಗಳಿಂದ ಪರಿಚಯ? 3 years. ವಿಕ್ಟರ್ ಒಬ್ಬ ಪರ್ಫ್ಯೂಮರ್ ಅಂಡ್ ಹಿ ಇಸ್ ವೆರಿ ಸ್ಮಾರ್ಟ್. ಅವರು ಮನೇಲಿ ಹೇಳದೆ ಟ್ರಾವೆಲ್ ಮಾಡ್ತಾ ಇದ್ರು. ಆದರೂ ನನಗೆಲ್ಲ ಹೇಳ್ತಿದ್ರು. ಆದರೆ ಇವಾಗ ನನಗೆ ಯಾಕೋ ಯಾವುದಕ್ಕೂ ಅವ್ರ ಫೋಟೋ ಡೀಟೇಲ್ಸ್ ಎಲ್ಲ ಕೊಟ್ಟು ಹೋಗಿ. ವೇಟ್ ಸರ್, ಕಣ್ ಕಾಣಿಸ್ತಿರೋ ವಿಕ್ಟರ್ ಅಂದ್ರೆ? ಎಸ್, ನಮ್ಮ ವಿಕ್ಟರ್. ಆ ಹುಡುಗಿಯಿಂದ ನಾವು ಮ್ಯಾಕ್ಸಿಮಮ್ ಡೀಟೇಲ್ಸ್ನ ಕಲೆಕ್ಟ್ ಮಾಡಬೇಕು. ಜೊತೆಗೆ ಆ ವಿಕ್ಟರ್ ಬ್ಯಾಕ್ಗ್ರೌಂಡ್ ಕೂಡ ಚೆಕ್ ಮಾಡೋದು. ಅವನ ಬಾಡಿನ ಇವ್ರಿಗೆ ತೋರಿಸೋದು. ಆಸಿಡ್ ಅಲ್ಲಿ ಬೆಂದು ಮೂಳೆ ಮಾತ್ರ ಉಳಿದಿರೋ ಅಸ್ಥಿ ಪಂಜರನ ಅವಳಿಗೆ ತೋರಿಸ್ತೀನಿ. ಮೊದಲು ಬಾಡಿನ ಐಡೆಂಟಿಫೈ ಮಾಡಿ. ಸತ್ತೋಗಿರೋನು ವಿಕ್ಟರೇನ ಅಥವಾ ಬೇರೆಯವರ ಅಂತ ಕನ್ಫರ್ಮ್ ಆಗೋದು ಬೇಡವಾ? ಹೇಳಿ ಶಾಹುಲ್ ಸರ್, ಆ ಬಾಡಿನ ಐಡೆಂಟಿಫೈ ಮಾಡಾಯ್ತು. ಆ ಹುಡುಗನೇ ವಿಕ್ಟರ್.
ಅಡಲ್ಟ್ ಜಾರ್ಜ್ನ ಕೊನೆ ತಮ್ಮ ಈ ವಿಕ್ಟರ್ ವಸೀಂ ಮರ್ಡರ್ ಕೇಸಲ್ಲಿ ಒಬ್ಬ ಸಾಕ್ಷಿಯಾಗಿ ವಿಕ್ಟರ್ ನಮ್ಮ ಹತ್ರ ಬಂದ. ನಮ್ಮ ಡೇಟಾಬೇಸ್ ಅಲ್ಲಿ ವಿಕ್ಟರ್ನ DNA ಜಾರ್ಜ್ ಅವ್ರಿಗೆ ಮ್ಯಾಚ್ ಆಗ್ತಿದೆ. ಯಾವುದಕ್ಕೂ ಹೆದರ್ಕೊಳ್ತಿರೋ ಜಾರ್ಜ್ಗೆ ನಾವು ಹೆದರ್ಕೊಳ್ಳೇಬೇಕು. ಏನೇ ಆಗಲಿ ಅಲ್ಲೊಂದು ನಾಯಿ ಇದೆ, an obedient pit bull. ದತ್ತುಪುತ್ರನಾಗಿರೋ ಮಾರ್ಕೋ a born criminal. ಜಾರ್ಜ್ಗೆ ವ್ಯಾಪಾರ ಮುಖ್ಯ ಆದರೆ ಮಾರ್ಕೋಗೆ ಕುಟುಂಬ ಮುಖ್ಯ. ಚಿಕ್ಕ ವಯಸ್ಸಲ್ಲಿ ಫ್ರೆಂಡ್ಸ್ಗಾಗಿ ಮತ್ತೆ ಕುಟುಂಬಕ್ಕಾಗಿ ಮಾಡಿರೋ ಹೊಡೆದಾಟಗಳು, ಕೇಸ್ಗಳೆಲ್ಲ ಮಾರ್ಕೋ ಹೆಸರಲ್ಲಿ ತುಂಬಾನೇ ಇದೆ. ಈಗ ಅವನ್ನ ಒಳ್ಳೆಯವ್ರು ಮಾಡೋದಕ್ಕೆ ಎಂಗೇಜ್ಮೆಂಟ್ ಮಾಡಿಸಿ ಜಾರ್ಜ್ ಅವನನ್ನ ಇಟ್ಲಿ ಕಳಿಸ್ಕೊಟ್ಟಿದ್ದಾನೆ. ಎಷ್ಟೇ ಆದರೂ ಗೋಲ್ಡ್ ಬಿಸ್ನೆಸ್ ಅಲ್ಲಿ ನ್ಯಾಯ ಇರೋದೇ ಇಲ್ಲ ಅಂತ ನಾನು ಮುಂಚೆನೆ ಹೇಳಿದ್ದೆ. ಸಾಯಿಸೋಕೆ ಹೇಳಿ ಇಷ್ಟೊಂದು ಸಂಪಾದನೆ ಮಾಡಿ ಏನು ಪ್ರಯೋಜನ? ಈ ಥರ ವ್ಯಕ್ತಿಗಳನ್ನ ಕೊನೆಯಲ್ಲಿ ಶವಪೆಟ್ಟಿಗೆಯಲ್ಲಿ ಹೋಗೋದನ್ನೇ ನೋಡ್ಬೇಕಾಗತ್ತೆ. ಸಾರ್ ಹೇಳ್ತಿರೋದ್ರಲ್ಲೂ ವಿಷಯ ಇದೆ. ನಾನು ಸತ್ತು ಹೋಗಿರೋ ಕಣ್ಣಿಲ್ದಿರೋ ಹುಡುಗ ಇದ್ದಾನಲ್ಲ, ಅವನಿಗೆ ನಾನು ದೊಡ್ಡಪ್ಪ ಆಗ್ಬೇಕು ಸಂತ ನನಗೂ ಆಗ್ತಿದೆ. ಇಲ್ಲಿ ಕುಟುಂಬದ ಮುಖ್ಯಸ್ಥ ಜಾರ್ಜ್ ಕಾಣಿಸ್ತಿಲ್ಲ. ಕೋಟೆ ಮತ್ತೆ ತ್ರಿಶೂರಿಂದ ಎಲ್ಲರೂ ಬಂದಿದ್ದಾರೆ. ಮುಂದೆ ಆಗ್ಬೇಕಾಗಿರೋ ಕಾರ್ಯ ಯಾವ ಕಾರ್ಯ? ಒಂದು ಮಾಂಸದ ಮುದ್ದೆನ ದರ್ಶನಕ್ಕಿಡ್ಬೇಕಾ? ಹುಟ್ಟಬೇಕಾದ್ರೆ ಅವನಿಗೆ ದೇವರು ಕಣ್ಣು ಕೊಡಲಿಲ್ಲ. ಸತ್ತ ಮೇಲೆ ಕೈಯೂ ಇಲ್ಲ, ಕಾಲೂ ಇಲ್ಲ, ತಲೆನೂ ಇಲ್ಲ. ಅವನಂತ ಒಂದು ಜನ್ಮ. ಏನಾದರೂ ಒಂದು ಹೇಳಿ ಬೇರೆ ಕೆಲಸ ನೋಡಿ ಫಾದರ್. ಅಲ್ಲ ಮಾರ್ಕೋ ಬೇಡ, ಅವನ ಮಣ್ಣು ಮಾಡಿದ್ಮೇಲೆ ಗೊತ್ತಾಗ್ಲಿ. ಅವನ್ನ ತಪ್ಪಿಕೊಂಡು ಅಳೋದಕ್ಕೂ ಕೂಡ ಏನೂ ಇಲ್ಲ. ಮಾರ್ಕೋಗೆ ಗೊತ್ತಾಗಿದೆ ಅಂತ ಅನ್ಸುತ್ತೆ. ನಿಮಗೆ ಗೊತ್ತಾ ಮಾರ್ಕೋ ಯಾರು ಅಂತ? ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಯು ಶಟ್ ಅಪ್. He's a hero. He has huge fan. ಆದ್ರೆ ಅಂಕಲ್ ಡಾಗ್ ಅಂತ ಅಮ್ಮ ಹೇಳ್ತಿದ್ರು. ನಮ್ಮ ಮನೆಯ ಕಾವಲ್ ನಾಯಿ ಅಂತ. ಅದ್ ಯಾಕೆ ಅಂದ್ರೆ ನಿಮ್ಮ ಮಮ್ಮಿಗೆ ಮಾರ್ಕೋ ಇಷ್ಟ ಇಲ್ಲ, ಅದಕ್ಕೆ. He's a hero, ಸೂಪರ್ ಹೀರೋ. No, devil. Devil. ನಮ್ಮ ಫ್ಯಾಮಿಲಿಲಿ ಯಾರಿಗೆ ಏನೇ ಆದ್ರೂ ಕೇಳೋದಕ್ಕೆ ಒಬ್ಬರೇ ಇರೋದು. ಆದ್ರೆ ನಮ್ಗೇನು ಆಗಿಲ್ಲಲ್ಲ. ಒಂದಿನ ನಮ್ಮ ಮನೆಗೆ ಒಂದು ಕಾಲ್ ಬಂತು. ಫಾದರ್, ನಾನು ಜಾನಿ. ಅಯ್ಯೋ, ಜಾನಿ ನಾಯಿನ ಹೇಳ. ಸ್ವಲ್ಪ ದುಡ್ಡು ಬೇಕಾಗಿತ್ತು, ಅದಕ್ಕೆ ಗಿರ್ವಿ ಇಟ್ಟು ಸ್ವಲ್ಪ ದುಡ್ಡು ತಗೊಳ್ಳೋಣ ಅಂತ. ಅದಕ್ಕೆ ಯಾಕೆ ನೀನು ನನಗೆ ಕಾಲ್ ಮಾಡ್ತಾ ಇದೀಯಾ? ನೇರವಾಗಿ ಪೀಡೆಗೆ ಹೋಗುತ್ತಾನೆ. ಗಿರ್ವಿ ಇಡ್ತಿರೋದು ಚಿನ್ನನಲ್ಲ, ಬೇರೆ ಐಟಮ್. ನಿನ್ನ ತಮ್ಮನ ನಾನು ಕಿಡ್ನಾಪ್ ಮಾಡಿದ್ದೀನಿ. ನಿನ್ನ ಪ್ರೀತಿಯ ತಮ್ಮ ನಿಂಗೆ ಬೇಕು ಅಂದ್ರೆ 4 kg ಬಿಸ್ಕೆಟ್ ತಗೊಂಡು 9 ಗಂಟೆಗೆ ಅಲ್ಲಿಗೆ ಬಂದ್ಬಿಡು. ಅವನು ನಾಯಿ ಕೂಡಲಿದ್ದಾನೆ. ಬೆಲ್ಜಿಯಂ ಮಿಲ್ ನಾಯ್ಸು. ಅವುಗಳನ್ನ ಸಾಯಿಸಬಾರ್ದು ಅಂದ್ರೆ ದುಡ್ಡು ತಗೊಂಡು ಬಂದ್ಬಿಡು. ವಿಕ್ಟರ್, ಮಗನೇ ವಿಕ್ಟರ್, ಎಲ್ಲೂ ಹೋದ ಇವನು? ವಿಕ್ಟರ್,
ವಿಕ್ಟರ್ನ ಕಿಡ್ನಾಪ್ ಮಾಡಿದೀವಿ ಅಂತ ತಾನೇ ಕಾಲ್ ಬಂದಿದ್ದು. ಹಾಗೇನೆ ಹೇಳ್ದ, ಆದ್ರೆ ಅದು ವಿಕ್ಟರ್ನ ಅಲ್ಲ. ಆ ನಾಯಿ ಜಾತಿ ಮಾಡ್ತಿರೋ ಅನಾಚಾರಕ್ಕೆ ಅವನ ಅಂತ್ಯ ಆಗದೆ ಇರೋದೇ